ಸುಮಾರು ಶರಣ್ಯದೇವ್ ಎಷ್ಟು ಬೋರ್ವೆಲ್ ಪಾಯಿಂಟ್ 1500ಕ್ಕೂ ಹೆಚ್ಚಾಗಿ ಬೋರ್ವೆಲ್ ಪಾಯಿಂಟ್ ಪವಾಡ ನಡೆಯುತ್ತಿದೆ. 1200 ಗಡಿ ದಾಟಿದೆ. ಇನ್ನು ಗಡಿ ದಾಟಿ ಇನ್ನೂ ಕೂಡ ನಾವು ಕೆಲಸದಲ್ಲಿ ಮುಂದುವರಿತಾನೆ ಇದ್ದೀವಿ. ಮಡಿಲಲ್ಲಿ ನಗುವೆ 20 ಅಡಿಗೆ ನೀರು ಸಿಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. 20 ಅಡಿಗೆ ನೀರು ಸಿಕ್ತು ನಮ್ಗೆ. 20 ಅಡಿ ಈ ಸತ್ಯ ಶನೈಶ್ಚರ ಪವಾಡ ನೋಡಿ ಭಕ್ತರು ಹೇಳಿದಾದರೂ ಏನು? ಸ್ವಾಮಿ ಬಗ್ಗೆ ಹೇಳಂಗಿಲ್ಲ. ಈಗ ಭಿಕ್ಷಕನು ಅರಸನ್ ಮಾಡ್ತಾನೆ, ಅರಸನು ಭಿಕ್ಷಕನಿಂದ ಹಿಡಿದು ನನ್ಗೇನಾದ್ರು ಪ್ರಾಬ್ಲಮ್ ಅಂದಾಗ ಫಸ್ಟ್ ಬರೋದೇ ನಾನು ನೆನ್ಪಿಸ್ಕೊಂಡಿಲ್ಲ. ನನ್ಗೆಲ್ಲ ಮದ್ವೆ ವಿಷಯದಿಂದ ಹಿಡಿದು ಎಲ್ಲದ್ರಲ್ಲೂ ಒಳ್ಳೇದಾಗಿದೆ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವಾಜಿ. ಇಲ್ಲಿ ಸ್ವಾಮಿ ಅವರ ದರ್ಶನ ಸಿಕ್ಕಿದರೆ ನೀವೇ ಪುಣ್ಯವಂತರು. ಹರಿದೋದ ಬದುಕನು ಹುಡುಕಿ ನವಿರಾದ ನೂಲ ಮನೇನು ತಗೊಂಡ್ವಿ, ಎಲ್ಲ ಕಾರು ಎಲ್ಲ ತಗೊಂಡ್ ಚೆನ್ನಾಗಿದೀವಿ. ಇಲ್ಲ, ಮನೇಲಿ ತುಂಬಾ ಕಷ್ಟ ಇರುತ್ತೆ. ಸ್ವಾಮಿ ಕತೆ ಮಾಡಿಸಿದ ನಂತರ ಆ ಕಷ್ಟ ಅಲ್ಲಿಗೆ ನಿವಾರಣೆ ಆಗುತ್ತೆ. ಅಂತ ಪವಾಡಗಳು ಕೂಡ ತುಂಬಾ ಇದೆ. ಯಾಕೆಂದ್ರೆ ಇಲ್ಲಿ ಬಂದಿರೋರು ಎಷ್ಟೋ ಜನ ಭಿಕ್ಷೆ ಬಿಡ್ತಿರೋರೆಲ್ಲ ಅರಸರಾಗಿದ್ದಾರೆ. ಅರಸರು ಅಂತ ಎಲ್ಲ ಮೆರೆದವರೆಲ್ಲ ಇಲ್ಲಿ ಭಿಕ್ಷಕರಾಗಿದ್ದಾರೆ. ನಿಮ್ಮ ಕನಸು ನನಸು ಮಾಡಿಕೊಳ್ಳೋಕೆ ಸೂಕ್ತ ಕ್ಷೇತ್ರ. ಸರಿ ಅನುಕೂಲ ಆದ್ರೆ ಇನ್ನೊಂದ್ಸರಿ ಪಾಯಣಿ ಮಾಡಿಸ್ಕೊಂಡು ಇನ್ನೊಂದು ಕುತ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಸ್ವಾಮಿಯವರ ವಾಗ್ದಾನ ಸಹ ಇರುತ್ತೆ. ನೇರವಾಗಿ ಬಂದು ಭಕ್ತರು ಕೇಳ್ಕೋಬಹುದು. ಜನರ ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವಾ? ಯಾರು ಕೂಡ ಭಕ್ತಾದಿಗಳು ಬಂದು ಕೇಳೋ ಆಗಿಲ್ಲ. ಅವನು ಯಾರ ಮೇಲೆ ಕರುಣೆ ಇಟ್ಟು ಕೂಗಿ ಕರೆತಾನೆ, ಇಂದ ಕಷ್ಟದಿಂದ ಬಂದಿದ್ರು ಅಂತ ಹೇಳಿ ಹೇಳಿಕೆ ಕೊಡ್ತಾನೋ ಅಂತವ್ರು ಮಾತ್ರ ಇಲ್ಲಿ ಕೇಳಕ್ ಸಾಧ್ಯ. ಅದು 100 ಜನ ಬಂದಿರ್ಲಿ, 500 ಜನ ಬಂದಿರ್ಲಿ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಶ್ರೀ ಸತ್ಯ ಶನೈಶ್ಚರ ಹಾಗೂ ಶ್ರೀ ಮಹಿಮಾ ಶರಣ್ಯ ಪವಾಡದ ಬಗ್ಗೆ ತಿಳಿಸಿದ್ದೇವೆ. 1500ಕ್ಕೂ ಅಧಿಕ ಬೋರ್ವೆಲ್ ಪಾಯಿಂಟ್ಗಳು ಮಾಡುತ್ತಿರುವ ಈ ಪುಣ್ಯಕ್ಷೇತ್ರ ಶರಣ್ಯ ದೇವರು ಈಗಾಗಲೇ ಲಕ್ಷಾಂತರ ಜನಕ್ಕೆ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ಪವಾಡಗಳನ್ನ ನಡೆಸುತ್ತಿದ್ದಾರೆ. ಇನ್ನು ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ಈ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಸ್ವಾಮಿಯವರ ವಾಗ್ದಾನವಿರುತ್ತದೆ. ಸುಮಾರು ಊರುಗಳಿಂದ ಇಲ್ಲಿ ಬರುತ್ತಿದ್ದಾರೆ. ಬೆಳಗ್ಗೆ ಸ್ವಾಮಿಯವರ ಹೂವು ಪ್ರಸಾದ ಇರುತ್ತದೆ. ಇತಿಹಾಸ ಸೃಷ್ಟಿಸಿರುವ ಶರಣ್ಯದ ಬಗ್ಗೆ ಇಲ್ಲಿನ ಧರ್ಮಾಧಿಕಾರಿಗಳಾದಂತಹ ಆನಂದ್ ಗುರೂಜಿ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತಾರೆ. ಬೋರ್ವೆಲ್ ಪಾಯಿಂಟ್ ಮಾಡಿಸಿಕೊಡ್ಬೇಕು ಅಂತ ಅಂದ್ರೆ ಯಾವ ತರ ಅದರ ನಿಯಮವಿದೆ ಎಂಬುದರ ಕುರಿತು ತಿಳಿಸಿಕೊಡ್ತಾರೆ. ಮಿಸ್ ಮಾಡದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹಾಗೂ ವಿಳಾಸ ಈ ಕೆಳಕಂಡಂತಿದೆ. ನಾವು ಜಾಬ್ ಹತ್ರ ಕಳೆಂಕೊಪ್ಲು BS ಆಯ್ತು ಬರಕ್ಕೆ. ಇಲ್ಲಿ ಬಂದಿದ್ದು ಜಾಬ್ ಕೇಳಕ್ಕಂತ. ನಾನು ಇಂಜಿನಿಯರಿಂಗ್ ಇಲ್ಲೇ ಮುಗಿಸಿದ್ದು. ನನ್ನ ಜಾಬಿಗಂತ ಫಸ್ಟ್ ಟೈಮ್ ಬಂದಾಗ ಇಷ್ಟು ದಿನ ಟೈಮ್ ಕೊಟ್ಟಿದ್ರು. ಅಷ್ಟರೊಳಗಡೆ ನನ್ಗೆ IT ಕಂಪನಿಯಲ್ಲಿ ಕೆಲಸ ಆಯ್ತು. ಆಮೇಲೆ ಮುಂದಕ್ಕೆಲ್ಲ ನಡೆಸ್ಕೊಂಡು ಹೋಗಿದ್ದಾರೆ. ಶರಣ್ಯನೂ ಅಪ್ಪಣೆ ಕೊಟ್ಟಿದ್ರು. ಅವತ್ತಿಂದ ಎಲ್ಲ ಒಳ್ಳೇದಾಗಿದೆ. ಎಲ್ಲಾ ವಿಷಯದಲ್ಲೂ ನನ್ ಕೆಲಸ, ಒಂದ್ ಪ್ರಾಜೆಕ್ಟ್ ಇಂದ ಹಿಡಿದು ನನ್ಗೇನಾದ್ರು ಪ್ರಾಬ್ಲಮ್ ಅಂದಾಗ ಫಸ್ಟ್ ಬರೋದೇ ನಾನು ನೆನ್ಪಿಸ್ಕೊಂಡಿಲ್ಲ. ನನ್ಗೆಲ್ಲ ಮದ್ವೆ ವಿಷಯದಿಂದ ಹಿಡಿದು ಎಲ್ಲದ್ರಲ್ಲೂ ಒಳ್ಳೇದಾಗಿದೆ. ಬಂದಾಗಿಂದ ತುಂಬಾ ಚೆನ್ನಾಗಿದ್ದೀವಿ. ಒಂದ್ ಮನೇನು ತಗೊಂಡ್ವಿ, ಎಲ್ಲ ಕಾರು ಎಲ್ಲ ತಗೊಂಡ್ ಚೆನ್ನಾಗಿದ್ದೀವಿ. ಈ ತರ ದೇವ್ರು ಬೇರೆ ಎಲ್ಲೂ ಸಿಗಲ್ಲ. ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಎಲ್ರು ಬಂದು ಏನು ಬೇಕಿರುತ್ತೆ ಅದನ್ನ ಕೇಳಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಜಾವಗಲ್ ಹತ್ರ ಕಾಳಿಂಗೊಪ್ಲು ಅಂತ ಬೆಂಗಳೂರಲ್ಲಿ ಇರೋದು. ಇವಾಗ ಬೆಂಗಳೂರಿಂದ ಬಂದಿರೋದು. ಒಂದ್ 5ರಿಂದ 6 ವರ್ಷ ಆಯ್ತು. ಸ್ವಾಮಿ ಬಗ್ಗೆ ಹೇಳಂಗಿಲ್ಲ. ಈಗ ಭಿಕ್ಷಕನು ಅರಸನ್ ಮಾಡ್ತಾನೆ, ಅರಸನು ಭಿಕ್ಷಕನ್ ಮಾಡ್ತಾನೆ. ಯಾಕೆಂದ್ರೆ ಇಲ್ಲಿ ಬಂದಿರೋರು ಎಷ್ಟೋ ಜನ ಭಿಕ್ಷೆ ಬಿಡ್ತಿರೋರೆಲ್ಲ ಅರಸರಾಗಿದ್ದಾರೆ. ಅರಸರು ಅಂತ ಎಲ್ಲ ಮೆರೆದವರೆಲ್ಲ ಇಲ್ಲಿ ಭಿಕ್ಷಕರಾಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಇವಾಗ ನಾವು ಎಲ್ಲ ಇದ್ದು ಕಳ್ಕೊಂಡಿದ್ದು, ಮತ್ತೇನ್ ಇಲ್ಲಿ ಟೈಮಲ್ಲಿ ಎಲ್ಲಾ ಕೊಡ್ತೀನಿ ಅಂತ ಕರ್ಸ್ಕೊಂಡು ಇಲ್ಲಿ ಬಂದ್ಮೇಲೆ ಇವಾಗ ಮದ್ವೆ ಆಯ್ತು, ಮನೆ ತಗೊಂಡು ಕಾರು ಎಲ್ಲ ಯಾವ್ಯಾವ ಟೈಮ್ಗೆ ಅಂದ್ರೆ ಇವಾಗ ಯಾವ ತರ ಅಂದ್ರೆ ಇಲ್ಲಿ ಮಹಿಮೆ ಯಾವ ಟೈಮ್ಗೆ ಯಾವ ಡೇಟ್ ಏನ್ ಹೇಳುತ್ತೆ ಸ್ವಾಮಿ ಅದೇ ತರ ಆಗುತ್ತೆ. ಶರಣ್ ಬಗ್ಗೆ ಏನ್ ಮಾತಾಡಂಗಿಲ್ಲ. ಅವ್ರ ಕಾಲಿಟ್ ಕಡೆ ಎಲ್ಲ ಐಶ್ವರ್ಯ ಆರೋಗ್ಯ ಎಲ್ಲ ಇರುತ್ತೆ. ಯಾಕೆಂದ್ರೆ ನಮ್ಮನೆಗೂ ಗೃಹ ಕಟ್ಟಿ ಒಂದ್ 12 ವರ್ಷ ಆಗಿತ್ತು ಮನೆನ. ಆ ಮನೆಗೆ ನಾವು ಓಕೆ ಆಗ್ತಾ ಇರಲ್ಲ. ಯಾವ ದೇವ್ರು ಕೇಳಿದ್ರು ಬರೀ ಶರಣ್ಯ ಕಾಲಿಟ್ಟು ಕ್ಷಣದಲ್ಲೇ. ಅವಾಗ ಇನ್ನು ಶರಣ್ಯ ಸ್ವಲ್ಪ ಇನ್ನು ಅವಾಗ ಸ್ಟಾರ್ಟಿಂಗ್ ಬಂದಿದ್ರು ದೇವಸ್ಥಾನಕ್ಕೆ, ಅವಾಗ್ಲೇ ಕರ್ಕೊಂಡು ಹೋಗಿದ್ದು. ಅವಾಗಿಂದ ಇಲ್ಲಿವರೆಗೂ ಮತ್ತೆ ಇನ್ನೊಂದು ಬೆಂಗಳೂರಲ್ಲೂ ಒಂದು ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 1 BHK ಮನೆ ತಗೊಂಡು ಅಲ್ಲಿಗೂ ಶರಣ್ಯ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕಾರ್ಯಾಂತರನು ಇದನ್ನ ಆಗ್ಲಿಲ್ಲ. ಅವಾಗ ಸ್ವಾಮಿನೇ ಕರ್ಕೊಂಡೋಗಿ ಕತೆ ಎಲ್ಲ ಹೇಳ್ಸಿದ್ರು. ಇವಾಗ ಮದ್ವೆ ಎಲ್ಲ ಆಗಿದೆ. ಏನು ಇಲ್ದವ್ರು ಇವಾಗ ಎಲ್ಲ ಚೆನ್ನಾಗಿದೀವಿ, ಸುಖವಾಗಿದ್ದೀವಿ. ಇನ್ನೇನ್ ಸ್ವಾಮಿ ಬಗ್ಗೆ ಮಾತಾಡಂಗಿಲ್ಲ. ಸ್ವಾಮಿ ಎಲ್ಲಿ ಏನ್ ಯಾವ ಟೈಮಿಗೆ ಏನ್ ಇರ್ತಾರೆ ಆ ತರಕ್ಕೆಲ್ಲ ಆಗಿದೆ. ಇನ್ನೇನು ಅಷ್ಟೇ.
ಅಪ್ಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು. ಅಂದ್ರೆ ಇವಾಗ ಹೆಚ್ಚು ಕಮ್ಮಿ ಒಂದು 12-13 ವರ್ಷ ನಮ್ಮ ಅಪ್ಪ ಅವ್ರನ್ನ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹಾಕೊಂಡಿದ್ದು, ಎಲ್ಲೂ ಹುಷಾರಾಗ್ಲಿಲ್ಲ, ತುಂಬಾ ಕಷ್ಟ ಬಿದ್ದು. ಇಲ್ಲೂ ಬಂದಾಗ ಇವಾಗ ಸ್ಟಾರ್ಟಿಂಗ್ ಈ ಸ್ವಾಮಿ ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ಒಂದ್ 2-3 ಸರಿ ಏನು ಅಂದ್ರೆ ಚೆಕ್ ಮಾಡ್ತಾರೆ ಯಾವ ತರ ಇವರು ಎಲ್ಲಾ ತರನು ತಿರುಗಿ ಬಂದಾರೆ ಇವ್ರು ಹೋಗ್ತಾರೆ ಹೆಂಗೆ ಅಂತ. ಅದ್ರಲ್ಲಿ ಸ್ವಾಮಿ ಹೊಲಸ್ಕೊಂಡು ಕೈ ಹಿಡಿದ್ರೆ ಮಾತ್ರ ಕೈ ಬಿಡಲ್ಲ. ಯಾಕಂದ್ರೆ ನಾವು ಒಂದ್ 2-3 ಸಲ ಇದೇ ತರ ಬಂದು, ಇವಾಗ ನಾವು ಜಾವಗಲ್ಲಿಂದ ಇಲ್ಲಿಗೆ ಒಂದು 40 ಕಿಲೋಮೀಟರ್ ಆಗುತ್ತೆ. ಜಾವಲ್ ಹತ್ರ ಹಳ್ಳಿಯಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ಸುಮಾರು ಸಲ ಬಂದು ಇಲ್ಲಿಗೆ ಒಂದ್ಸಲ ಫಸ್ಟ್ ಒಂದ್ಸಲ ಬಂದು ಅವಾಗ್ಲೂ ಹೇಳಿಲ್ಲ. ಅವಾಗ ನಮ್ಮ ಮನೆಯವರೆಲ್ಲ ಇಲ್ಲೆಲ್ಲ ಎಲ್ಲಾ ತಲು ಹೋಗಿ ಬಂದಿವಿ, ಇದೇ ತರ ಆಗಿದೆ ಬೇಡ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ಸಲ ಬಂದು ಮತ್ತೆ 3ನೇ ಸಲ ಬಂದು ಅವಾಗ್ಲೂ ಇಲ್ಲೆಲ್ಲಾ ದೇವ್ರು ತಿರುಗಿ ಬಂದಿದೀವಿ, ಏನು ಆಗಲ್ಲ, ಸುಮ್ನೆ ಇಲ್ಲೆಲ್ಲ ಬಂದು ಇದೇ ತರ ಸುಮ್ನೆ ಮನೇಲಿ ಬರೋದು ಇದೆ, ಇಲ್ಲ ನಾನು ಏನಾರ ಒಂದ್ ಆಗುತ್ತೆ ನೋಡೇ ಬಿಡೋಣ ಅಂತೇಳಿ ಮತ್ತೆ ಇನ್ನೊಂದ್ಸಲ 3ನೇ ಸಲ ಟ್ರೈ ಮಾಡ್ದು. ಅವಾಗ ಸ್ವಾಮಿ ಹೇಳ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವಾಗ ಒಂದೊಂದೇ ಅಂತ ಇದ್ ಮಾಡ್ತಾ ಬಂದ್ರು. ಇವಾಗ ಎಲ್ಲಾ ಇದಾಗಿದೆ ಮೇಡಮ್. ಇವಾಗ ನಮ್ಮ ಅಪ್ಪ ಅವರು ಚೆನ್ನಾಗಿದ್ದಾರೆ, ನಮ್ಮ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರೆ. ನಾವ್ ಇವಾಗ ಮನೇಲೆಲ್ಲ ಒಟ್ಟಿಗೆ ಇದೀವಿ. ಯಾಕಂದ್ರೆ ನಾವು ಊರ್ನೇ ಬಿಟ್ಟೋಗಿದ್ದು, ಆ ಪ್ರಾಬ್ಲಮ್ಗೆ ಊರ್ನೇ ಬಿಟ್ಟೋಗಿಯೋ ಪರಿಸ್ಥಿತಿಲಿ ಇದ್ದು. ಇವಾಗ ಎಲ್ಲಾನು ಕೊಟ್ಟಿದ್ದಾನೆ, ನಿಂದಿನೂ ಕೊಟ್ಟಿದ್ದಾನೆ, ಹಣನೂ ಕೊಟ್ಟಿದ್ದಾನೆ, ಎಲ್ಲಾನು ಕೊಟ್ಟಿದ್ದಾನೆ ಮೇಡಮ್. ಬರ್ತಾ ಇರ್ತೀನಿ. ಇವಾಗ ನಾನು ತಿಂಗಳಿಗೆ ಒಂದ್ಸಲನಾರ ಬರ್ತೀನಿ. ಅಯ್ಯೋ ಬೆಂಗಳೂರಲ್ಲಿ ಇದ್ರೆ ನಾನು ತಿಂಗಳಿಗೆ ಒಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹತ್ರ ಒಂದ್ ಹಳ್ಳಿ ಅಲತ್ನಾಳ್ ಅಂತ, ಒಂದು 2 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ 2 ವರ್ಷ ಆಯ್ತು. ಶರಣ ಬಗ್ಗೆ ಹೇಳ್ಬೇಕು ಮೇಡಮ್, ನಾವು ಅವಾಗ್ಲೇ ವಿಡಿಯೋ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ. ಅಲ್ಲಿ ನೋಡ್ಬಿಟ್ಟು ನಾವು ನಮ್ ತೋಟ ನೀರಿರ್ಲಿಲ್ಲ ಅಂತಂದು 2000 ಇಸ್ವಿದಾಗ 23ರಲ್ಲಿ ಬರಗಾಲ ಬಂತಾರಲ್ಲ, ಅವಾಗ ನಾವ್ ಇಲ್ಲಿ ಕಂಡು ಸ್ವಾಮಿ ಹತ್ರ ಅಪ್ಪಣೆ ಪಡ್ಕೊಂಡು ನಂತರ ಜಮೀನಿಗೆ ಕರ್ಕೊಂಡೋಗಿ ಆನಂದಣ್ಣವ್ರನ್ನ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದು ಮತ್ತೆ ಅಪ್ಪಣೆ ಕೇಳಿ ಒಂದ್ ದಿವಸ ನಮ್ ಜಮೀನಿಗೆ ಬರ್ತೀವಿ ಬೋರ್ ಪಾಯಿಂಟ್ ಮಾಡಕ್ಕೆ ಅಂತ ಹೇಳಿದ್ರು. ನಾವು ಅವಾಗ ಆಯ್ತು ಬನ್ನಿ ಅಣ್ಣ ಅಂತ ಹೇಳಿ ನಮ್ ಜಮೀನಿಗೆಲ್ಲ ಕರ್ಕೊಂಡು ಹೋಗಿ ಪಾಯಿಂಟ್ ಹಾಕ್ಸಿದ್ವಿ. ಫಸ್ಟ್ನೇ ಪಾಯಿಂಟ್ ಅಲ್ಲಿ 2.5 ಇಂಚ್ ನೀರ್ ಬಿತ್ತು. ನಮ್ ಜಮೀನಲ್ಲಿ ನೀರೇ ಬೀಳಲ್ಲ ಅಂತ ಹೇಳ್ತಿದ್ರು. ಸುತ್ತಲೂ ಯಾವ್ದು ನೀರೇ ಬಿದ್ದಿಲ್ಲ, 1 ಇಂಚ್ ಮೇಲೆ ಎಲ್ಲೂ ಬಿದ್ದಿಲ್ಲ. ಅಂತ ಅದ್ರಲ್ಲಿ ನಮ್ಗೆ ಆಶ್ಚರ್ಯ ಅಂದ್ರೆ ಅಂತ ಜಾಗದಲ್ಲಿ 2.5 ಇಂಚ್ ನೀರ್ ಕೊಟ್ಟಿದೆ ಅಂದ್ರೆ ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಪಾಯಿಂಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ವಿ. ಅಲ್ಲಿ ಅದು ಪಾಯಿಂಟ್ ಅದು ಇನ್ನೂ ಚೆನ್ನಾಗಿ ನೀರ್ ಬಿತ್ತು. 3.5 ಇಂಚು 4 ಇಂಚ್ ನೀರಿತ್ತು. ಆಮೇಲೆ ಇನ್ನೊಂದ್ ಜಮೀನ್ ಕರ್ಕೊಂಡು ಹೋದ್ವಿ. ಅಲ್ಲಿ 20 ಅಡಿಗೆ ನೀರ್ ಸಿಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. 20 ಅಡಿಗೆ ನೀರ್ ಸಿಕ್ತು ನಮ್ಗೆ. 20 ಅಡಿ, 60 ಅಡಿ, 380 ಅಡಿ, 400 ಅಡಿ ಒಳ್ಳೆ ನೀರ್ ಸಿಕ್ಕಿದೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸರಿ ಅನುಕೂಲ ಆದ್ರೆ ಇನ್ನೊಂದ್ಸರಿ ಪಾಯಿಂಟ್ ಮಾಡಿಸ್ಕೊಂಡು ಇನ್ನೊಂದು ತರ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಆಮೇಲೆ ಪ್ರಸಾದ ಮಾಡಿಸ್ಬೇಕು ಅಂತಿದ್ವಿ, ಪ್ರಸಾದ ಮಾಡಿಸಿ ನಮ್ಗೆ ಸಮಾಧಾನ ಆಗಿದೆ ಇಲ್ಲಿ ಬಂದ್ಮೇಲೆ. ಅಂದ್ರೆ ಶರಣ್ಯ ಇದ್ರೆ ನಂಬಿಕೆ ಅಂತ ರೈತರಿಗೆ. ಅಂದ್ರೆ ಶರಣನ ಮುಖಾಂತರ ಹೋದ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಲಿದಂಗೆ ಆರ್ಥಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವುದೇ ರೀತಿಯಿಂದನೂ ತೊಂದರೆ ಆಗಲ್ಲ. ಭಗವಂತ ಇದ್ದಾನೆ ಅಂತ ನಂಬಿದೀವಿ. ಆ ಭಗವಂತ ಇರೋದು ನಮ್ಗೆ ಅನುಭವ ಆಗಿದೆ. ಭಗವಂತ ಇದ್ದಾನೆ ಅಂತಂದು ಇದರಿಂದ ಗೊತ್ತಾಗಿದೆ ನಮ್ಗೆ. ಮತ್ತೆ ಶನೇಶ್ವರ ಸ್ವಾಮಿ ಹತ್ರ ಬಂದು ಅಪ್ಪನೆ ಕೇಳ್ಕೊಂಡು ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ, ತೊಂದರೆ ಏನಾಗಲ್ಲ. ಆದ್ರೆ ಸಮಾಧಾನದಾಗಿದ್ದು ತಾಳ್ಮೆಯಿಂದ ಇದು ಮಾಡ್ಕೊಂಡ್ರೆ ದೇವ್ರು ಎಲ್ಲೇ ಇದ್ರು ಕಡಿಮೆ ಅಂದ್ರೆ ಲೇಟ್ ಆಗಿ ಕೊಟ್ರು ಅಡ್ವಾ ಕೊಡ್ತಾನೆ ಅಂದ್ರೆ ಜಾಸ್ತಿ ಕೊಡ್ತಾನೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ಇವತ್ತು. ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಹಾಗೂ ಮಹಿಮಾ ಶನೇಶ್ವರ ಶರಣ್ಯ ದೇವರಿಗೆ ಬಂದಿದ್ದೀವಿ. ಇಲ್ಲಿನ ಕ್ಷೇತ್ರದ ಬಗ್ಗೆ ನಾವು ಈಗಾಗಲೇ ತಿಳಿಸಿದೀವಿ ಕೂಡ. ಇನ್ನು ಮತ್ತಷ್ಟು ತಿಳ್ಕೊಳ್ಳೋಣ. ಆನಂದ್ ಗುರುಗಳನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಈಗಷ್ಟೇ ನಾವು ಈ ದೇವಸ್ಥಾನದ ಬಗ್ಗೆ ಶರಣನ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮತ್ತಷ್ಟು ಕೇಳೋದಿದೆ. ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಸುಮಾರು ಶರಣ್ಯ ದೇವರು ಎಷ್ಟು ಬೋರ್ವೆಲ್ ಪಾಯಿಂಟ್ ಅನ್ನ ಮಾಡಿದ್ದಾರೆ? ನಮ್ಮ ಶರಣ್ಯ ಸರಿ ಸುಮಾರು 1250 ಬೋರ್ವೆಲ್ ಪಾಯಿಂಟ್ ಮಾಡಿದ್ದಾರೆ. 250 ಆದ್ರೆ ಇನ್ನು 1250 ಗಡಿ ದಾಟಿದ್ದಾರೆ. ಇನ್ನು ಗಡಿ ದಾಟಿ ಇನ್ನೂ ಕೂಡ ನಾವು ಕೆಲಸದಲ್ಲಿ ಮುಂದುವರಿತಾನೆ ಇದೀವಿ. ಯಾವತ್ತೂ ಕೂಡ ಬಿಡುವಿಲ್ಲ. ಬಿಡುವು ಇರೋ ಸಮಯದಲ್ಲಿ ಭಕ್ತಾದಿಗಳ ಕಷ್ಟನ ಬಗೆಹರಿಸಿದ್ವಿ. 1250 1300 ರೀಚ್ ಆಗಿದ್ವಿ ನಾವು ಬೋರ್ವೆಲ್ ಪಾಯಿಂಟ್ ಅಲ್ಲಿ. ಏನಂತಂದ್ರೆ ಎಷ್ಟೋ ರೈತರು ಅಂದ್ರೆ ವಿಜ್ಞಾನಕ್ಕೆ ಕೂಡ ಸವಾಲಾಗಿದ್ದಾನೆ ಅಂತಂದ್ರೂ ಕೂಡ ತಪ್ಪಾಗಲ್ಲ ಅದು. ನಮ್ಮ ರೈತರುಗಳು ಸರಿಸುಮಾರು ಒಂದು 10, 15, 20, 22 ನಮ್ಮ ಮಂಡ್ಯ ಭಾಗದಲ್ಲಿ 50 ಬೋರ್ವೆಲ್ ಫೇಲ್ ಆಗಿದೆ. ಅಂತ ಕಡೆನೂ ಕೂಡ ನಾವು ಕೇವಲ 420 ಅಡಿಗೆ 4ರಿಂದ 5 ಇಂಚ್ ನೀರು ಕೊಟ್ಟಿರೋ ಇತಿಹಾಸ ಇದೆ. ಹಾಗೆ ವೈಜ್ಞಾನಿಕ ಯಾವ್ದೇ ಒಂದು JLS ಪಾಯಿಂಟ್ ಆಗ್ಲಿ ಅಥವಾ ಯಾವುದೇ ಪ್ರತಿಯೊಬ್ರು ಬೋರ್ವೆಲ್ ಪಾಯಿಂಟರು ಕೂಡ ಶರಣ್ಯ ಒಂದು ಬೋರ್ವೆಲ್ ಪಾಯಿಂಟ್ ಮಾಡ್ತಿದ್ದಾನೆ ಅಂತಂದ್ರೆ ಅವರು ಕೂಡ ಅವ್ರ ಕೆಲಸನ ಬಿಟ್ಟು ಶರಣ್ಯನ ಬೋರ್ವೆಲ್ ಪಾಯಿಂಟ್ ಮಾಡುವಷ್ಟು ಒಂದು ಇಷ್ಟನ್ನ ಕ್ರಿಯೇಟ್ ಮಾಡಿದ್ದಾನೆ. ಹಾಗೆ ತುಂಬಾ ರೈತರಿಗೆ ಅನುಕೂಲಕರವಾಗಿದ್ದಾನೆ. ಒಂದು ಬೋರ್ವೆಲ್ ಪಾಯಿಂಟ್ ಅಲ್ಲಿ ಅಂತಂದ್ರೆ 1420 ಅಡಿವರೆಗೂ ಕೂಡ ನಾವು ರೀಚ್ ಮಾಡಿದ್ವಿ. ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ. ಅಂದ್ರೆ ನಾವು ಇಷ್ಟೇ ಬೋರ್ವೆಲ್ ಪಾಯಿಂಟ್ ಅಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ. 1000 ದಾಟ್ಬೋದು, 1000 ಒಳಭಾಗದಲ್ಲೂ ಕೂಡ ಆಗ್ಬೋದು. ಅಂತ ಒಂದು ಇನ್ಸಿಡೆಂಟ್ ಕೂಡ ನಡೆದಿದೆ.
ಅಂದ್ರೆ ಇನ್ನು ಸಾಕಷ್ಟು ಇದೆ, ಇನ್ನ ಎಷ್ಟೋ ಕಡೆ ನೀವು ಹೋಗ್ಬೇಕಾಗಿದೆ. ಹೌದು. ಇನ್ನು ಸಾಕಷ್ಟಿದೆ. ಮತ್ತೆ ಇನ್ನು ಅವ್ರು ಬರ್ಬೇಕು, ಬಂದು ಕೇಳ್ಬೇಕು ಸ್ವಾಮಿಯವ್ರನ್ನ, ಯಾವ ತರ ಪದ್ಧತಿ ಇದೆ ಇಲ್ಲಿ? ಮೊದಲನೇ ಬಾರಿ ನಾವು ರೈತರಿಗೆ ತಿಳಿಸೋದೇನಂತಂದ್ರೆ, ನಮ್ಮ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಹಾಗೂ ಮಹಿಮಾಶರಣ ದೇವರ ದೇವಸ್ಥಾನಕ್ಕೆ ಬಂದು ಅವ್ರು ಮೊದಲನೇದಾಗಿ ಅಪ್ನೆ ಕೇಳ್ಬೇಕು. ನೋಡಿ, ಇವಾಗ ಮುಗ್ಮಡ್ಸಿದೀವಿ, ಈ ತರ ನಾವು ಬಿಡಿಯಾಗಿ ಭಗವಂತನ ಮೈ ಮೇಲೆ ಮುಗ್ಮಡಿಸ್ತೀವಿ. ಮುಗ್ಮಡಿಸಿದ ನಂತರ ರೈತರು ಕೇಳೋದು ಮೊದಲನೇ ಪ್ರಶ್ನೆ ಏನಂತಂದ್ರೆ, ನಾವು ಬಂದಿದ್ದೀವಿ ಕಷ್ಟದಿಂದ, ನಾವೊಂದು 10-15 ಬೋರ್ವೆಲ್ ಫೇಲ್ ಮಾಡ್ಕೊಂಡು ಬಂದಿದ್ದೀವಿ, ನಮಗೆ ಆ ನೀರಿನ ಸೌಭಾಗ್ಯನ ನೀವು ಕೊಡ್ತೀರಾ, ನಮ್ಮ ಜಮೀನಲ್ಲಿ ನೀರಿದ್ಯಾ ಅಂತ ಮೊದಲನೇ ಪ್ರಶ್ನೆ ಹಾಕ್ತಾರೆ. ಆ ಮೊದಲನೇ ಪ್ರಶ್ನೆ ಹಾಕಿದಾಗ ಬಲಭಾಗದಲ್ಲಿ ನೀರಿದೆ, ಎಂತ ಕಷ್ಟ ಬಂದ್ರು ಕೂಡ ನಾನು ಗಂಗೆ ಕೊಡ್ತೀನಿ ಅಂತೇಳಿ ಪರಮಾತ್ಮ ಬಲಭಾಗದಲ್ಲಿ ಕೊಟ್ರೆ, ಎಂತ ಕಷ್ಟದಲ್ಲಿರ್ಲಿ ಅದು ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದ ನಂತರ ಅವ್ರಲ್ಲಿ ಕಷ್ಟದಿಂದ ಬಂದಿರ್ತಾರೆ, ಅವ್ರ ಮುಖದಲ್ಲಿ ಮಂದಹಾಸ, ಸಂತೋಷ ಎಲ್ಲದನ್ನ ಕಾಣ್ಬೋದು. ಇದು ಮೊದಲನೇ ಹಂತ. ಎರಡನೇ ಹಂತ ಮತ್ತೆ ಪುನಃ ನಾವು ಪರಮಾತ್ಮ ಕೊಟ್ಟ ನಂತರ, ಅಪ್ಪೆ ಕೊಟ್ಟ ನಂತರ ಜಮೀನಿಗೆ ಹೋಗ್ತೀವಿ. ಅವ್ರ ಜಮೀನಿಗೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಬೋರ್ನ ಹೊಡ್ಸಿದ್ದಾರೆ, ಎಷ್ಟು ಬೋರ್ವೆಲ್ ಫೇಲ್ ಆಗಿದೆ, ಎಷ್ಟು ನೀರ್ ಬಂದಿದೆ ಅನ್ನೋದನ್ನ ಕೂಡ ನಾವು ಆ ಸ್ಥಳದಲ್ಲಿದ್ದು ನೋಡ್ಕೊಂಡು ಮತ್ತೆ ಪುನಃ ಆ ಮಣ್ಣನ್ನ ತಂದು ಪರಮಾತ್ಮ ಒಪ್ಪಿಸ್ತೀವಿ. ಅದ್ರಲ್ಲೂ ಕೂಡ ಪರಮಾತ್ಮ ಈಗ ಜಮೀನಲ್ಲಿ ನೀರಿದೆ, ಯಾವ್ದು ತೊಂದರೆ ಇಲ್ಲ ಅಂತ ಹೇಳಿ ಅವ್ನ್ ಮತ್ತೆ ಪುನಃ ಬಲಭಾಗದಲ್ಲಿ ಪ್ರಸಾದ ಕೊಟ್ಟ ಅಂತಂದ್ರೆ ಮೂರನೇ ಹಂತ, ನಾವು ಶರಣ್ಯನ ಕರ್ಕೊಂಡು ಬೋರ್ವೆಲ್ ಪಾಯಿಂಟ್ ಹೋಗ್ತೀವಿ. ಇಷ್ಟು ಪ್ರೊಸೀಜರ್ ಆದ್ಮೇಲೆ ಶರಣ್ ಕರ್ಕೊಂಡು? ಹೌದು, ಅಲ್ಲಿವರೆಗೂ ನಾವು ಹೋಗಲ್ಲ. ಅಂದ್ರೆ ಮುಖ್ಯವಾಗಿ ಬೋರ್ವೆಲ್ ಪಾಯಿಂಟ್ ಅಷ್ಟೇ ಅಲ್ಲ, ಇನ್ನೊಂದು ಸಾಕಷ್ಟು ಪವಾಡಗಳು ಶನೇಶ್ವರ ಸ್ವಾಮಿಯವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ, ಭಕ್ತರ ಬಾಯಲ್ಲಿ ಸಹ ಕೇಳಿದ್ದೀನಿ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ್ದಾನ ಒಂದು ಉದಾಹರಣೆ ನೀವು ಕೊಡೋದಾದ್ರೆ? ಉದಾಹರಣೆ ಅಂತಂದ್ರೆ, ನಾವು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ತಿಳಿಸಿದೀವಿ. ನಮ್ಮ ಬಾಯಲ್ಲಿ ಬರೋದು ಅದು ಕ್ಷಣಿಕ, ಇವತ್ತಿನ ಮಾತ್ರ. ಆದ್ರೆ ಭಕ್ತಾದಿಗಳು ಮನಸ್ಪೂರ್ವಕವಾಗಿ ಭಗವಂತನ ಮಹಿಮೆ ಆಗ್ಲಿ, ಅವನ ಪವಾಡನಾಗ್ಲಿ ಹೇಳ್ತಾರಲ್ಲ, ಅದೇ ಶಾಶ್ವತ ಉಳಿ. ಆದ್ರೂ ಕೂಡ ಇದೊಂದು ಸತ್ಯನ ತಿಳಿಸ್ಬೇಕು. ಇಲ್ಲೇ ನಮ್ಮೂರಲ್ಲೇ ನಡೆದಂತ ಇನ್ಸಿಡೆಂಟ್ ಇದು. ಶಾಲಾ ಮಕ್ಕಳುಗಳಿಗೆ ಸೀಟ್ ಸಿಕ್ಕಿರ್ಲಿಲ್ಲ ಮಂಗಳೂರಲ್ಲಿ. ಹಾಗಾಗಿ ಪರಮಾತ್ಮ ಬಂದು ಕೇಳ್ಕೊಂಡು ಹೋಗಿದ್ರು ಅಪ್ನೆನ. ನಾವು ಕತೆ ಮಾಡೋ ಒಳಗಾಗಿ, ಅಂದ್ರೆ ನಾವು ಶನೇಶ್ವರನ ಕತೆನ ಮಾಡಿಸ್ತಾ ಇರ್ತೀವಿ, ಅಷ್ಟರ ಒಳಗಾಗಿ ನಮಗೆ ಸೀಟ್ ಸಿಗ್ಬೇಕಂತ ಹೇಳ್ಕೊಂಡು ಹೋಗಿದ್ರು. ಆದ್ರೆ ಅದೇ ಸ್ಕೂಲಿಂದ ಸೀಟ್ ಸಿಗಲ್ಲ ಅಂತೇಳಿ ಫೋನ್ ಮಾಡಿ ತಿಳಿಸಿದ್ರು. ಮತ್ತೆ ಪುನಃ ಬಂದು ಹಿಂಗಾಯ್ತಲ್ಲ ಅಂತೇಳಿ ಅವರೇ ಖುದ್ದಾಗಿ ಬಂದು ಕೇಳ್ಕೊಂಡು ಹೋದ್ರು, ನಮ್ಮ ಮಗನಿಗೆ ಸೀಟ್ ಸಿಗುತ್ತೋ ಇಲ್ವೋ ಮಂಗಳೂರಲ್ಲಿ ಅಂತ ಕೇಳಿದ್ರು. ಪುನಃ ನನ್ನ ಚರಿತ್ರೆ ಅಂದ್ರೆ, ನನ್ನ ಸ್ವಾಮಿ ಕತೆ ಮಾಡೋ ಒಳಗಾಗಿ ನಾನು ಬಂದು ಕೊಡ್ತೀನಿ, ಕತೆ ಮಾಡೋ ದಿನನೇ ನ್ಯೂಸ್ ಬರುತ್ತೆ, ಸುದ್ದಿ ಬರುತ್ತೆ ಅಂತ ಹೇಳಿದ್ರು. ಬಲಭಾಗದಲ್ಲಿ ಪುಷ್ಪ ಕೊಟ್ಟಿದ್ರು. ಅದೇ ರೀತಿ ಕೂಡ ನಾವು ಹೋಗಿ ಹೆಜ್ಜೆ ಇಟ್ಟು ಪರಮಾತ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದು. ಅದೇ ಕಾಲೇಜಿಂದ ಸುದ್ದಿ ಬಂತು, ನಾಳೆ ನಿಮ್ಮ ಮಗನ ಕರ್ಕೊಂಡು ಶಾಲೆಗೆ ಸೇರ್ಸಿ ಅಂತ ಹೇಳಿ. ಇದು ನನ್ನ ಮುಂದೆ ನಡೆದಂತ ಪವಾಡ. ಇದು ನಮ್ಮೂರಲ್ಲಿ, ಬೇರೆ ಯಾವ ಊರಲ್ಲೂ ಅಲ್ಲ. ನಮ್ಮೂರಲ್ಲಿ ಗೆದ್ರೆ ತಾನೆ ಬೇರೆ ಊರಲ್ಲಿ ಗೆಲ್ಲಕ್ ಸಾಧ್ಯ ನಾವು. ಅಂದ್ರೆ ಎಷ್ಟೋ ಸಾವಿರಾರು ಲಕ್ಷ ಜನಗಳಿಗೆ ಸ್ವಾಮಿ ಅವರು ದಾರಿದೀಪ ಆಗ್ತಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಿರುತ್ತೆ ಅಂದ್ರೆ, ಇವಾಗ ಬಂದು ವರ ಪ್ರಸಾದ ಕೇಳುವಂತದಿರುತ್ತೆ, ಇಷ್ಟು ವಾರ ಅಂತ ಬರ್ಬೇಕಾ, ಇಲ್ಲಾಂದ್ರೆ ಯಾವ ತರ ಬಂದು ಪ್ರಸಾದ ಕೇಳ್ಕೊಂಡು ಹೋಗ್ಬೋದಾ? ಅಂದ್ರೆ ಪ್ರತಿ ಶನಿವಾರ ಸೋಮವಾರ ಹೂವಿನ ಪ್ರಸಾದ ಇರುತ್ತೆ, ಕೇಳ್ಕೊಂಡು ಹೋಗ್ಬೋದು. ಆದ್ರೆ ಶರಣ್ಯ ಮತ್ತು ನಾವು ಇರ್ಬೇಕಿಲ್ಲಿ. ಈಗ ಯಾವ್ದಾದ್ರು ಒಂದು ಕಷ್ಟಕ್ಕೆ ಭಕ್ತಾದಿಗಳು ಬಂದಿರ್ತಾರೆ ಅಂತೇಳಿ ಇಷ್ಟೇ ವಾರ ಅಂತ ನಾನು ಯಾವತ್ತೂ ಕೂಡ ಅವರಿಗೆ ಫಿಕ್ಸ್ ಮಾಡಿ ಹೇಳಿಲ್ಲ. ಪರಮಾತ್ಮ ಏನಾದ್ರು ಕಷ್ಟ ಅಂತಂದ್ರೆ ಎಡಭಾಗದಲ್ಲಿ ಹೂ ಕೊಟ್ಟು ಅಂತ ಅವನು ಕೊಟ್ರೆ ಆವಾಗ ನಾವು ತಿಳಿಸ್ತೀವಿ, ಕಷ್ಟ ಇದೆ ಅಮ್ಮ, ಇಷ್ಟು ವಾರ ಬನ್ನಿ, ಪರಮಾತ್ಮ ಸೇವೆ ಮಾಡಿ, ಕೆಲಸ ಆಗುತ್ತೆ ಅಂತೇಳಿ ನಿಖರವಾಗಿ ನಾನು ತಿಳಿಸಿ ಹೇಳಿದೀನಿ. ಬಂದಿದ್ದಾರೆ ಒಂದ್ 5 ವಾರ, 9 ವಾರ, 11 ವಾರ, ಅದ್ ಬಿಟ್ರೆ ಒಂದ್ 5 ಅಮಾವಾಸ್ಯೆ, 11 ಅಮಾವಾಸ್ಯೆ, ಈ ತರ ಬಂದು ಕೆಲಸ ಮಾಡ್ಸ್ಕೊಂಡು ಹೋಗಿರೋರು ಕೂಡ ತುಂಬಾ ಭಕ್ತಾದಿಗಳಿದ್ದಾರೆ. ಅಂದ್ರೆ ಸ್ವಾಮಿ ಕಥೆಗಳು ನಡೆಯುತ್ತೆ, ಅಂದ್ರೆ ಭಕ್ತರು ಕೇಳ್ಕೊಂಡು ಹೋಗಿ ಮಾಡಿಸುವಂತದಿರುತ್ತೆ. ಅದು ಈಗಾಗ್ಲೇ ನಾವು ಸಹ ಕೇಳಿದೀವಿ. ಅದು ಯಾವ ತರ ಎಲ್ಲಾರು ಕೇಳ್ಕೊಬೇಕಾ, ಇಲ್ಲ ಅಂತಂದ್ರೆ ಅವರ ಇಚ್ಛೆನಾ, ಸ್ವ ಇಚ್ಛೆನಾ? ಇಲ್ಲ, ಈಗ ಪ್ರತಿ ವರ್ಷ ಸ್ವಾಮಿ ಕಥೆನ ಮಾಡಿಸುವಂತ ಭಕ್ತಾದಿಗಳು ಇರ್ತಾರೆ, ಅವರು ಕೂಡ ಪ್ರತಿ ವರ್ಷ ಮಾಡಿಸ್ತಾರೆ. ಇಲ್ಲ ಮನೇಲಿ ತುಂಬಾ ಕಷ್ಟ ಇರುತ್ತೆ, ಸ್ವಾಮಿ ಕತೆ ಮಾಡಿಸಿದ ನಂತರ ಆ ಕಷ್ಟ ಅಲ್ಲಿಗೆ ನಿವಾರಣೆ ಆಗುತ್ತೆ. ಅಂತ ಪವಾಡಗಳು ಕೂಡ ತುಂಬಾ ಇದೆ. ಯಾವ ತರ ಅಂತಂದ್ರೆ, ಈಗ ನಾವು ಇಲ್ಲಿ ಹೊಳೆನರಸೀಪುರ ಹತ್ರ ಹೋಗಿದ್ದು ರಾಮನಾಥಪುರ ಅಂತೇಳಿ, ಅವರು ಪ್ರತಿ ವರ್ಷ ಕೂಡ ಕತೆ ಮಾಡ್ಸಿಲ್ಲ. ಮನೇಲಿ ತುಂಬಾ ಕಷ್ಟ, ಮನೇಲಿ ಮದ್ವೆ ಆಗಂತ ಮಗಳಿದ್ರು. ನಾವ್ ಈಗ ಒಂದು 15 ದಿನದಿಂದ ಹೋಗಿದ್ದು ಕತೆಗೆ. ಅಲ್ಲಿ ಭಗವಂತ ಬಂದು ಹೇಳಿದ ಒಂದೇ ಮಾತು, ಇಲ್ಲಿ ಹೇಳಿದ ಒಂದೇ ಮಾತು, ನನ್ನ ಚರಿತ್ರೆ ಮಾಡು. ಅವತ್ತಿನ ದಿನ ನನ್ನ ಚರಿತ್ರೆ ಮುಗ್ದು, ನನ್ನ ಕತೆ ಭಾಗ ಮುಗ್ದು ಆದ್ 3 ದಿನಕ್ಕೆ ಕಂಕಣ ಬಗ್ಗೆ ಕೊಡಿಸ್ತೀನಿ ಅಂತೇಳಿ ಇಲ್ಲಿ ವಾಗ್ದಾನ ಕೊಟ್ಟಿದ್ರು. ಅದೇ ರೀತಿ ಕೂಡ ನಾವು ರಾಮನಾಥಪುರಕ್ಕೆ ಹೋಗಿದ್ದು. ರಾಮನಾಥಪುರಕ್ಕೆ ಆದ ನಂತರ ನಾವು ಕತೆ ಭಾಗ ಮುಗಿಸಿ ಬುಧವಾರ ಬಂದಿದ್ದು, ಶುಕ್ರವಾರ ನಮ್ಮ ಮಗಳದ್ದು ಎಂಗೇಜ್ಮೆಂಟ್ ಆಯ್ತು ಅಂತೇಳಿ ನಮಗೆ ಫೋನ್ ಮಾಡಿ ಹೇಳಿದ್ರು. ಎಷ್ಟು ಖುಷಿ ಆಗುತ್ತಲ್ಲ. ಹೌದು, ಖುಷಿ. ಯಾಕೆಂತಂದ್ರೆ ಅಲ್ಲಿನ ಭಕ್ತಾದಿಗಳು ಬಂದಿದ್ದಾರೆ, ಅದೇ ಊರವ್ರು, ಅವರು ಕೂಡ ನಮ್ ಜೊತೆ ಕತೆಗೆ ಬಂದಿದ್ರು. ಇದು ನಡೆದಂತ ಪವಾಡ, ಇದು ನಮ್ಮ ಕಣ್ಮುಂದೆ ನಡೆದಂತ ಪವಾಡ. ಹಾಗಾಗಿ ಸ್ವಾಮಿಯ
ಕಥೆನ ಎಲ್ರು ಕೂಡ ಮಾಡಿಸ್ಬೋದು, ಎಲ್ರಿಗೂ ಕೂಡ ಅನುಕೂಲ ಇದೆ. ಭಗವಂತ ಎಂತ ಕಷ್ಟ ಬಂದ್ರು ಕೂಡ ಆ ಕಥೆಯಿಂದ ನಿವಾರಣೆ ಮಾಡ್ತಾನೆ ಅನ್ನೋದೊಂದು ಸತ್ಯ ಇದೆ. ಅಂದ್ರೆ ಎಷ್ಟೋ ಜನ ಅನ್ಕೊಂತಾರೆ ಅದು ಮಾಡ್ಸಿದ್ರೆ ಪದ್ಧತಿ ಹಂಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದಿರ. ಇಲ್ಲ, ಈ ವರ್ಷ ಮಾಡ್ಸಿದ್ರೆ ಅಂತಂದ್ರೆ ಒಂದ್ 3 ವರ್ಷ ಮಾಡಿಸಿದ್ಮೇಲೆ ಅವ್ರಿಗೆ ಇನ್ನೂ ಕೂಡ ಅನುಕೂಲ ನಡೆಯುತ್ತೆ. ಅವರಿಗೆ ವೈಭವಿಕವಾಗಿ ಆಡಂಬರವಾಗಿ ಸ್ವಾಮಿ ಭಗವಂತ ನನ್ ಸೇವೆ ಮಾಡು ಅಂತ ಹೇಳಿಲ್ಲ. ನಿನ್ ಕೈಯಲ್ಲಾದಷ್ಟು ಅಂತಂದ್ರೆ ಅವ್ನಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನನ್ನ ಸೇವೆ ಮಾಡು ಅಂತ ಹೇಳಿದಾನೆ. ಅದೇ ರೀತಿ ನಡ್ಕೊಂಡು ಹೋದ್ರೆ ಭಗವಂತ ಆರೋಗ್ಯ ಭಾಗ್ಯ ಎಲ್ಲದನ್ನು ಕೊಟ್ಟು ಕಾಪಾಡದಲ್ಲ. ಅಂದ್ರೆ ಎಷ್ಟೋ ಜನ ಭಕ್ತರು ಕೇಳ್ಕೊಂಡು ಹೋದ್ಮೇಲೆ ಎಷ್ಟೋ ಜನ ಅಭಿಷೇಕಕ್ಕೆ ಒಪ್ಕೊಂತಾರೆ, ಅಭಿಷೇಕ ಮಾಡಿಸುವಂತದ್ದಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದರಿಂದ ಇನ್ನ ಏನ್ ಪವಾಡ ಸಿಗ್ಬೋದು ಅಂತ? ನೆಮ್ಮದಿ ಸಿಗತ್ತೆ. ಹೌದು, ಯಾಕೆಂದ್ರೆ ಅವನು ಎಷ್ಟು ತಂಪಾಗಿರ್ತಾನೋ ಅಷ್ಟೇ ತಂಪಾಗಿ ಬರೋ ಭಕ್ತಾದಿಗಳನ್ನ ಇರ್ತಾನೆ. ಅಂದ್ರೆ ಅಭಿಷೇಕ ಅಂತಂದ್ರೆ ಯಾವ ತರ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಯಾವ ತರ ಕೇಳ್ಕೊಂತಾರ ಆ ರೀತಿ. ನಮ್ಗೆ ಇದೇ ರೀತಿ ಅಭಿಷೇಕ ಮಾಡಿಸಿ ಅಂತ ನಾವು ಯಾವತ್ತೂ ಕೂಡ ಕೇಳಿಲ್ಲ, ನಮ್ಮ ಭಗವಂತನೂ ಕೂಡ ನಾವು ಕೇಳಿಲ್ಲ. ಅವ್ನು ಕೇಳೋದ್ರಿಂದ ನಿಮ್ಮ ಮನಸ್ಸಿಗೆ ಯಾವ ತರ ನೆಮ್ಮದಿ ಆಗುತ್ತೋ ಆ ತರ ನನಗೆ ನೆಮ್ಮದಿ ಕೊಡಿ. ನಾವು ಎಷ್ಟು ನೆಮ್ಮದಿಯಾಗಿ ನೋಡ್ಕೊಂತೀವಿ ಅವನು ಕೂಡ ಅಷ್ಟೇ ನೆಮ್ಮದಿಯಾಗಿ ನಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೋಸ್ಕರ ಅಭಿಷೇಕ ಮಾಡ್ತೀವಿ. ಅದ್ ಬಿಟ್ರೆ ಇನ್ಯಾವುದೂ ಇಲ್ಲ. ಇಲ್ಲಿ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ಪ್ರಸಾದ ಇರುತ್ತೆ, ಮತ್ತೆ ಸ್ವಾಮಿಯವರ ವಾಗ್ದಾನ ಸಹ ಇರುತ್ತೆ. ನೇರವಾಗಿ ಬಂದು ಭಕ್ತರು ಕೇಳ್ಕೋಬಹುದು. ಅದ್ರ ಬಗ್ಗೆ ಹೇಳೋದಾದ್ರೆ ಪ್ರತಿ ಶನಿವಾರ ಪ್ರತಿ ಅಮಾವಾಸ್ಯೆ ಭಗವಂತನ ಹೇಳಿಕೆ ಇರುತ್ತೆ. ಭಗವಂತ ಯಾರು ಕೂಡ ಭಕ್ತಾದಿಗಳು ಬಂದು ಕೇಳೋ ಆಗಿಲ್ಲ. ಅವನು ಯಾರ ಮೇಲೆ ಕರುಣೆ ಇಟ್ಟು ಕೂಗಿ ಕರೆತಾನೆ, ಇಂದ ಕಷ್ಟದಿಂದ ಬಂದಿದ್ರು ಅಂತ ಹೇಳಿ ಹೇಳಿಕೆ ಕೊಡ್ತಾನೋ ಅಂತವ್ರು ಮಾತ್ರ ಇಲ್ಲಿ ಕೇಳಕ್ ಸಾಧ್ಯ. ಅದು 100 ಜನ ಬಂದಿರ್ಲಿ, 500 ಜನ ಬಂದಿರ್ಲಿ, 10 ಜನ ಕೇಳಿಕೆ ಆಗ್ಬೋದು, ಇಲ್ಲ 20 ಜನ ಕೇಳಿಕೆ ಆಗ್ಬೋದು, ಅಂತವ್ರು ಮಾತ್ರ ಭಗವಂತನ ಕೃಪೆಗೆ ಪಾತ್ರ ಇರ್ತಾರೆ. ಯಾಕೆಂದ್ರೆ ಎಲ್ರು ಅವರವರ ಕರ್ಮ ಕಳಿಬೇಕು. ಕರ್ಮ ಕಳಿದಲೆ ಭಗವಂತನ ಆಶೀರ್ವಾದ ಆಗ್ಲಿ ಕೃಪೆ ಆಗ್ಲಿ ಯಾರಿಗೂ ಕೂಡ ಸಿಗಲ್ಲ. ಅಂದ್ರೆ ಇದು ಯಾವ ತರ ಇದು? ಎಷ್ಟೋ ಜನ ಬಂದಿರ್ತಾರೆ, ಒಂದು 10 ಜನಕ್ಕೆ ಸಿಗೋವಂಥದ್ದು, ಸ್ವಾಮಿನ ಆಯ್ಕೆ ಮಾಡಿ ಕರೆಯುವಂಥದ್ದು. ಹೌದು, ಯಾವ ತರ ಬಂದಂತ ಕಷ್ಟದಿಂದ ಬಂದಿರ್ತಾರೋ ಅವ್ರನ್ನ ಕೂಗಿ ಕರೆದು ಭಗವಂತ ಮಾತಾಡಿಸ್ತಾನೆ. ಇಂತ ಕಷ್ಟದಿಂದ ಅಂದ್ರೆ 100 ವರ್ಷ ಇರ್ಲಿ, 100 ವರ್ಷದಿಂದ ಏನೇ ಆಗಿದ್ರು ಕೂಡ ಅದರ ತಟ್ಟಂತ ಭಗವಂತ ಹೇಳ್ತಾನೆ. ಎಲ್ಲ ಹೇಳ್ಬಿಡ್ತಾರೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದೆ ನೀವು. ನಮಸ್ಕಾರ. ವೈಭೋಗ ಜೀವನ ತ್ಯಾಗವ ಮಾಡಿ ಶ್ರೀ ಸತ್ಯ ಶನಿಶ್ಚರ ಶನಿಧಾಮ ಶ್ರೀ ಮಹಿಮಾ ಶರಣ್ಯ ಶ್ರೀ ಕ್ಷೇತ್ರ ಕಣಿವೆ ದಾಸರಹಳ್ಳಿ ಚಿಕ್ಕಮಗಳೂರು. ತಿರುಗೋ ಭೂಮಿಯ ಕಾರ್ಯವ ಮರೆತರೆ ನಮಗೆ ನಾಳೆಯು ಬರುವುದ ನಾಯಕನಿಲ್ಲದ